ಆತ್ಮೀಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಈ ಸಾಮಾಜಿಕ ಬದುಕಿನ ಕೆಲವು ಮಹತ್ವದ ಆಲೋಚನೆಗಳು, ವಿಷಯಗಳು, ವಾಸ್ತವಿಕ ಬದುಕಿನ ಜನರ ಭಾವನೆಗಳು, ಕೆಲವು ಮಹತ್ವಪೂರ್ಣವಾದಂಥ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ನೀವು ನಿಮ್ಮ ಜೀವನದಲ್ಲಿ ಶ್ರೀಮಂತ ಆಗಬೇಕಲ್ಲ, ಹಾಗಾದರೆ ಬೆಳಗ್ಗೆ 8 ಗಂಟೆವರೆಗೆ ಮಲಗೋದನ್ನು ಬಿಟ್ಟುಬಿಡಿ. ಬರೀ ಕನಸು ಕಂಡ ಮಾತ್ರಕ್ಕೆ ಶ್ರೀಮಂತ ಆಗೋದಿಲ್ಲ. ಬರೀ ಕನಸು ಕಾಣುವುದರಿಂದ ಶ್ರೀಮಂತ ಆಗಲ್ಲ. 8 ಗಂಟೆಯವರೆಗೆ ಹಾಸಿಗೆಯಲ್ಲಿ ಮಲಗೋದರಿಂದ ಶ್ರೀಮಂತ ಆಗಲ್ಲ. ಯಾರು ತನ್ನ ಜೀವನದಲ್ಲಿ ಸೂರ್ಯನಿಗೆ ಬೆಳಗ್ಗೆ ಎಬ್ಬಿಸುತ್ತಾನೋ ಅವನೇ ರಾಜನಾಗುತ್ತಾನೆ. ಮತ್ತು ಯಾರಿಗೆ ಸೂರ್ಯನೇ ಎಬ್ಬಿಸುತ್ತಾನೋ ಅವನು ಕಾರ್ಮಿಕನಾಗಿ ಕೆಲಸ ಮಾಡ್ತಾನೆ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಹೆಚ್ಚು ನಿದ್ರೆ ಮಾಡುವುದನ್ನು ಬಿಡಿ. ಇದರಿಂದ ಬಡತನ ನಿಮ್ಮ ಬೆನ್ನು ಬಿಡುವುದಿಲ್ಲ. ಲಕ್ಷ್ಮಿ ಪರಿಶ್ರಮದಿಂದ ಬರುತ್ತದೆ, ಮನೆಯಲ್ಲಿ ಕುಳಿತುಕೊಳ್ಳೋದರಿಂದ ಇಲ್ಲ. ಕಷ್ಟಪಟ್ಟ ದುಡಿಯೋದರಿಂದಲೇ ಈ ಶ್ರೀಮಂತಿಕೆ ಪಟ್ಟ ಹತ್ತಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ಕಷ್ಟಪಟ್ಟು ದುಡಿಯೋದು ಕಲಿಯಿರಿ. ಕಷ್ಟಪಟ್ಟು ದುಡಿಯೋದರಿಂದ ಜೀವನವು ಸುಖಕರವಾಗಿ ನಡೆಯುತ್ತದೆ. ಒಂದು ಒಳ್ಳೆಯ ವಿಚಾರ, ಒಂದು ನೊಣವು ತೂಕ ಮಾಡುತ್ತಿರುವ ತರಕಾರಿ ಮೇಲೆ ಕುಳಿತುಕೊಂಡ್ರೆ ಅಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬರೋದಿಲ್ಲ. ಆದರೆ ಒಂದು ವೇಳೆ ಅದೇ ನೊಣವು ತೂಕ ಮಾಡುತ್ತಿರುವ ಬಂಗಾರದ ಮೇಲೆ ಕುಳಿತುಕೊಂಡ್ರೆ ಸರಾಸರಿ ಇಲ್ಲ ಅಂದ್ರೂ 10,000 ರೂಪಾಯಿವರೆಗೆ ವ್ಯತ್ಯಾಸ ಕಂಡು ಬರ್ತದೆ. ಅದೇ ಥರ ಇಲ್ಲಿ ನಮ್ಮ ಜೀವನದಲ್ಲಿ ವ್ಯತ್ಯಾಸ ಕಂಡು ಇಲ್ಲಿ ನಮ್ಮ ಜೀವನದಲ್ಲಿ ವ್ಯತ್ಯಾಸ ಕಂಡುಬರುವುದು ನಾವು ಒಳ್ಳೆಯ ಜನರ ಜೊತೆಗೆ ಸಂಘ ಮಾಡಿದರೆ ಅದರಲ್ಲಿ 5ನೇ ವ್ಯಕ್ತಿ ನೀವು ಆಗುತ್ತೀರಿ. ಮತ್ತು 4 ಜನ ಕೆಲಸಕ್ಕೆ ಬಾರದವರ ಸಂಘ ಮಾಡಿದರೆ 5ನೇ ವ್ಯಕ್ತಿಯಲ್ಲಿ ನೀವು ಆಗುತ್ತೀರಿ. ಎಲ್ಲಿ ಕೂಡುತ್ತೇವೋ ಮತ್ತು ಯಾರ ಜೊತೆ ಕುಳಿತುಕೊಳ್ಳುತ್ತೇವೋ ಅದರಂತೆ ನಮ್ಮ ಬೆಲೆಯೂ ಕೂಡ ಅದರ ಆಧಾರದ ಮೇಲೆ ಕಂಡು ಬರುತ್ತದೆ. ನಮ್ಮ ಸಂಘ ಹೇಗೋ ಹಾಗೆ ಇರುತ್ತದೆ. ಒಳ್ಳೆಯವ್ರ ಸಂಘ ಮಾಡಿದರೆ ಒಳ್ಳೆಯದು, ಕೆಟ್ಟದವ್ರ ಸಂಘ ಮಾಡಿದರೆ ಕೆಟ್ಟದು. ಇದು 100ಕ್ಕೆ 100 ಸತ್ಯ ಮಾತು. ನಿಮ್ಮ ಜೀವನದಲ್ಲಿ ಮನುಷ್ಯರಿಂದ ಮನುಷ್ಯರಿಗೆ ದೂರ ಮಾಡುವ ವಸ್ತು ಅಂದರೆ ಅದು ನಿಮ್ಮ ನಾಲಿಗೆನೇ. ಈ ನಾಲಿಗೆಯಿಂದ ಜನರಲ್ಲಿ ಬಹಳಷ್ಟು ಜಗಳ, ದೋಷ ಹುಟ್ಟುಕೊಳ್ಳುತ್ತವೆ. ಈ ನಾಲಿಗೆಯನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿ. ನಾಲಿಗೆ ಒಳ್ಳೆಯದಿದ್ದರೆ ನಾಡೆಲ್ಲ ಒಳ್ಳೆಯದು. ಮತ್ತು 2ನೇದಾಗಿ ಹಣ. ಈ ಹಣವು ಜನರಲ್ಲಿ, ಅಣ್ಣ ತಮ್ಮರಲ್ಲಿ ಜಗಳ ಹುಟ್ಟಿಸ್ತದೆ. ಈ ಹಣದಿಂದಲೇ ಎಷ್ಟೋ ಜನ ಜಗಳಗಳ ಕಡೆದಾಟ ಆಗಿವೆ. ಕೊಡುವ ವ್ಯವಹಾರ ಸರಿಯಾಗಿದ್ದರೆ ಯಾವ ತೊಂದರೆ ಆಗೋದಿಲ್ಲ. ಇಲ್ಲಿ 3ನೇದಾಗಿ ಹೇಳಬೇಕಂದ್ರೆ ನಿಮ್ಮ ಕೊಡುವ ವ್ಯವಹಾರ ಸರಿಯಾಗಿರಲಿ. ನೀವು ಜೀವನದಲ್ಲಿ ನೀವು ಜೀವನದಲ್ಲಿ ನಂಬಿಕೆ ಕಾಯ್ದುಕೊಳ್ಳಿ. ನಂಬಿಕೆ ಇಲ್ಲವಾದರೆ ಮನುಷ್ಯನಿಗೆ ಯಾವ ಬೆಲೆ ಇರಲ್ಲ, ಮತ್ತು ಬೆಲೆ ಯಾರೂ ಕೊಡೋದಿಲ್ಲ. ಜೀವನದಲ್ಲಿ ನಂಬಿಕೆ ಬಹಳ ಮಹತ್ವದು. ನಂಬಿಕೆ ಕಾಯ್ದುಕೊಳ್ಳಬೇಕು. ಈ ಭೂಮಿ ಮೇಲೆ ಇರುವ ಈ ಸಮಾಜ ಜನರ ಜೀವನ ಅನ್ನೋದು ಒಂದು ನಾಟಕ ಇದ್ದ ಹಾಗೆ. ಈ ಜಗವೇ ಒಂದು ವೇದಿಕೆ ಇದ್ದ ಹಾಗೆ. ಇಲ್ಲಿರೋ ಎಲ್ಲ ಜನರು ಪಾತ್ರಧಾರಿಗಳು ಅಷ್ಟೇ. ಮಾತನಾಡಲು ಬರಬೇಕು, ಕುಣಿಯಲು ಬರಬೇಕು. ಇಲ್ಲಾಂದರೆ ಇಲ್ಲಿ ಜನರು ಸರಿಯಾಗಿ ಕುಣಿಸುತ್ತಾರೆ. ಯಾರು ಯಾವ ಪಾತ್ರಧಾರಿಯಾಗಿ ನಟಿಸುತ್ತಾರೋ ಅವರಂತೆ ಜೀವನ ನಡೆಯುತ್ತದೆ.
ಖಳನಾಯಕನ ಪಾತ್ರದಲ್ಲಿ ಯಾವಾಗಲೂ ಕೆಟ್ಟದನ್ನೇ ಇರುತ್ತದೆ. ಮುಖ್ಯ ನಾಯಕನ ಪಾತ್ರದಲ್ಲಿ ಜನರ ಪರವಾಗಿರಬೇಕಾಗುತ್ತದೆ. ಇನ್ನೂ ಅವರವರ ಇಚ್ಛೆಯಂತೆ ನಟಿಸುತ್ತಾರೆ, ಅಷ್ಟೇ ಜೀವನ. ಬಂಗಾರಕ್ಕೆ ಮಣ್ಣು ಹತ್ತಿಕೊಂಡಿದೆ ಅಂದ ಮಾತ್ರಕ್ಕೆ ಅದರ ಬೆಲೆ ಯಾವತ್ತೂ ಕಡಿಮೆ ಆಗಲ್ಲ. ಮತ್ತು ಒಳ್ಳೆ ಗುಣವುಳ್ಳ ವ್ಯಕ್ತಿಗೆ ಕಷ್ಟ ಬಂದರೆ ಅವನ ಗೌರವ ಯಾವತ್ತೂ ಕುಗ್ಗುವುದಿಲ್ಲ. ಮಾನವ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಮತ್ತು ನಗುವೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಅತ್ಯುತ್ತಮ ಪ್ರತಿಕ್ರಿಯೆ. ವಿಶ್ವಾಸವೇ ಎಲ್ಲ ಕತ್ತಲೆಗೆ ಅತ್ಯುತ್ತಮ ಬೆಳಕು. ಕ್ಷಮೆವೇ ಎಲ್ಲ ನೋವಿನಿಂದ ಉತ್ತಮ ಸ್ವಾತಂತ್ರ್ಯ ಮತ್ತು ನೀವು ಪ್ರೀತಿಯ ಹೃದಯ ಅತ್ಯುತ್ತಮ ಸೃಷ್ಟಿ. ನಿಮ್ಮ ಜೀವನದಲ್ಲಿ ಹಣ ಕಳೆದುಕೊಂಡರೆ ಪರವಾಗಿಲ್ಲ, ಆದರೆ ನಿಮ್ಮ ಆರೋಗ್ಯ ಕಳೆದುಕೊಂಡರೆ ಎಲ್ಲವೂ ಕಳೆದುಕೊಂಡಂತೆ. ಆದ್ದರಿಂದ ಹಣದ ಬಗ್ಗೆ ಯಾವತ್ತೂ ಚಿಂತಿಸಬೇಡಿ. ಹಣವು ಬರುತ್ತದೆ ಮತ್ತು ಹೋಗ್ತದೆ, ಆದರೆ ಆರೋಗ್ಯ ಒಂದು ಸಲ ಕಳೆದುಕೊಂಡರೆ ಮತ್ತೆ ಬರುವುದಿಲ್ಲ. ಜೀವನದಲ್ಲಿ ಸಮಯವಾಗಲಿ, ನಂಬಿಕೆಯಾಗಲಿ ಮತ್ತು ಆರೋಗ್ಯವಾಗಲಿ ಇವು ಕಳೆದುಕೊಂಡ ಮೇಲೆ ತಿರುಗಿ ಮತ್ತೆ ಸಿಗುವುದಿಲ್ಲ. ನಮ್ಮ ಜೀವನದಲ್ಲಿ ನಂಬಿಕೆ ಅನ್ನೋದು ಒಂದು ಗಾಜಿನ ಗ್ಲಾಸ್ ಇದ್ದ ಹಾಗೆ. ಅದು ಒಮ್ಮೆ ಒಡೆದು ಹೋದ ಮೇಲೆ ಮತ್ತೆ ಮೊದಲಿನಂತೆ ಆಗುವುದಿಲ್ಲ. ಜೀವನದಲ್ಲಿ ನಂಬಿಕೆ ಕಾಯ್ದುಕೊಳ್ಳಿ. ಒಮ್ಮೆ ನಂಬಿಕೆ ದ್ರೋಹ ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ಯೋಚಿಸಿ. ಜೀವನದಲ್ಲಿ ಕರ್ಮ ಮಾತ್ರ ಸರಿಯಾಗಿಡಿ, ವಿಚಾರ ಸರಿಯಾಗಿಡಿ. ಯಾರ ಕರ್ಮ ಸರಿಯಾಗಿದೆಯೋ, ಯಾರ ವಿಚಾರ ಸರಿಯಾಗಿದೆಯೋ ಅಂಥವರು ಯಾವ ದೇವರ ಗುಡಿಗೆ ಹೋದರೂ ಹೋಗದಿದ್ದರೂ ಯಾವ ವ್ಯತ್ಯಾಸ ಬರುವುದಿಲ್ಲ. ಯಾರ ಕರ್ಮ ಮತ್ತು ಯಾರ ವಿಚಾರ ಸರಿಯಾಗಿಲ್ಲ ಅಂದರೆ ಅಂಥವರು ಯಾವ ಗುಡಿಯಲ್ಲಿ ದೀಪ ಹಚ್ಚಿದರೂ ಏನೂ ಆಗೋದಿಲ್ಲ. ನಿಮ್ಮ ಜೀವನದ ಎಲ್ಲಕ್ಕಿಂತ ದೊಡ್ಡ ಆಸ್ತಿ ಅಂದರೆ ಶಾಂತ ಮನಸ್ಸು ಮತ್ತು ಸ್ವಚ್ಛ ಮನಸ್ಸು, ನಂಬಿಕೆ, ವಿಶ್ವಾಸ. ಮನೆಯಲ್ಲಿ ನೋಟುಗಳ ಕಟ್ಟು ಇದ್ದರೇನು, ಬಂಗಾರ ಬೆಳ್ಳಿ ತುಕ್ಕಡಿಗಳು ಇದ್ದರೇನು, ಏನು ಪ್ರಯೋಜನವಿಲ್ಲ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇವುಗಳಾಗಿದ್ದರೆ ಮನೆಯ ವಾತಾವರಣ ಸರಿಯಾಗಿರುತ್ತದೆ. ಜೀವನದಲ್ಲಿ ಮನಸ್ಸು ಸ್ವಚ್ಛವಾಗಿಡಬೇಕು. ಮನಸ್ಸು ಸ್ವಚ್ಛ ಇದ್ದರೆ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಯಾವ ದೋಷ ಇರುವುದಿಲ್ಲ. ಇಲ್ಲಿ ಸಂಸಾರದಲ್ಲಿ ಒಬ್ಬ ಹೆಣ್ಣು ಮನೆಯ ಎಲ್ಲ ಸುದ್ದಿಗಳು, ಮನೆಯಲ್ಲಿ ನಡೆದ ವಿಚಾರಗಳು, ಜಗಳಗಳು ಯಾವಾಗ ಮನೆಯಿಂದ ಹೊರಗೆ ಹೇಳಲು ಪ್ರಾರಂಭಿಸಿದಳೋ ಆವಾಗಲೇ ತಿಳಿದುಕೊಳ್ಳಬೇಕು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇಲ್ಲ ಅಂತ. ಯಾವಾಗ ಯಾರ ಮನೆಯಲ್ಲಿ ಆ ಸ್ತ್ರೀ ಶಬ್ದ ಹೊರಗಡೆ ಹೋಗುತ್ತದೆಯೋ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಯಾವತ್ತೂ ನಿಲ್ಲುವುದಿಲ್ಲ. ಯಾವಾಗ ಮನೆಯಲ್ಲಿ ಒಂದು ಹೆಣ್ಣು ದೊಡ್ಡದ ಶಬ್ದ, ಜಗಳ ಮಾಡೋದರಿಂದ ಮನೆಯಲ್ಲಿ ಇದ್ದ ಸುಖ, ಶಾಂತಿ, ನೆಮ್ಮದಿ ದಿನೇ ದಿನೇ ಹಾಳಾಗಿ ಹೋಗ್ತದೆ. ಇಲ್ಲಿ ಒಂದು ಮನೆಯಲ್ಲಿ ಹೆಣ್ಣು ಲಕ್ಷ್ಮಿ ರೂಪ ಆಗಿರುತ್ತಾಳೆ. ಇದರಿಂದ ಮನೆ ಲಕ್ಷ್ಮಿ ಬೇಜಾರಾಗುತ್ತಾಳೆ. ಆ ಮನೆಯಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ, ಮರ್ಯಾದೆ ಯಾವುದೂ ಇರುವುದಿಲ್ಲ. ಜೀವನದಲ್ಲಿ ಕಲಿತುಕೊಳ್ಳುವುದು ಭಾಳಷ್ಟಿದೆ. ಅರಿತು ಬದುಕಿದರೆ ಬದುಕು ಸ್ವರ್ಗ ಸುಖ, ಮತ್ತು ಮರೆತು ಬದುಕಿದರೆ ಬದುಕು ನರಕ. ಪ್ರತಿ ಹೆಜ್ಜೆಗೂ ಬದುಕುವ ಪಾಠ ಇರುತ್ತದೆ. ಹಣತೆಯಲ್ಲಿ ಬತ್ತಿ ಉರಿಯುತ್ತಿರುವಾಗಲೇ ಅದಕ್ಕೆ ಎಣ್ಣೆ ಹಾಕಿ, ಬತ್ತಿ ಆರಿ ಹೋದ ಮೇಲೆ ಅದಕ್ಕೆ ಎಣ್ಣೆ ಹಾಕಿದರೆ ಏನು ಪ್ರಯೋಜನ? ಅದೇ ರೀತಿ ಮನುಷ್ಯನ ಬೆಲೆ ಏನಂತ ಅವನು ಇರುವಾಗಲೇ ತಿಳಿದುಕೊಳ್ಳಬೇಕು. ಅವನು ನಮ್ಮಿಂದ ದೂರ ಹೋದ ಮೇಲೆ ಏನೂ ಗೊತ್ತಾಗೋದಿಲ್ಲ. ಹಾಗೆ ನಮ್ಮ ಸಂಬಂಧಿಕರು ಕೂಡ ಅಷ್ಟೇ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.